ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಇಂಟರ್ನ್ಯಾಷನಲ್ ಡಾಲ್ಸ್ ಮ್ಯೂಸಿಯಂ, ಇದು ಚಂಡೀಗಢದಲ್ಲಿದೆ. ಇದು ಹೇಗಿದೆ ಅಂತ ಹೇಳಿ ನೋಡುವ. ಈ ಡಾಲ್ಸ್ ಮ್ಯೂಸಿಯಂ, ಗೊಂಬೆಗಳ ಮ್ಯೂಸಿಯಮಲ್ಲಿ ಬೇರೆ ಬೇರೆ ಕಂಟ್ರಿಯ ದೇಶದ ಡಾಲ್ಸ್ಗಳನ್ನು ಅವರ ಸಂಸ್ಕೃತಿಯಾಗಿ ಟ್ರೆಡಿಷನ್ ಹಾಗೂ ಸಂಸ್ಕೃತಿಯನ್ನು ಡಿಪಿಕ್ಟ್ ಮಾಡುವ, ನಮಗೆ ತೋರಿಸಿಕೊಡುವ ಡಾಲ್ಸ್ಗಳನ್ನು, ಗೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಗೊಂಬೆಗಳಿವೆ, ಪಪೆಟ್ಸ್ಗಳಿವೆ, ಆದರೆ ಇದು ಸ್ಟ್ಯಾಚ್ಯೂಸ್ ಅಲ್ಲ. ಇವು ಸಣ್ಣದಾಗಿರುವ ಸೈಜಿನ ಕ್ಯೂಟ್ ಗೊಂಬೆಗಳು, ಡಾಲ್ಸ್ಗಳು ಇಲ್ಲಿವೆ. ಹಾಗೂ ಇಂಟರ್ನ್ಯಾಷನಲ್ ಡಾಲ್ಸ್ ಮ್ಯೂಸಿಯಂ ಹೆಸರಿನಲ್ಲಿ ಹೇಳುವ ಹಾಗೆ ಬೇರೆ ಬೇರೆ ದೇಶದ ಡಾಲ್ಸ್ಗಳು ಅವರ ಸಂಸ್ಕೃತಿಯನ್ನು, ಟ್ರೆಡಿಷನನ್ನು ನಮಗೆ ತೋರಿಸಿಕೊಡ್ತವೆ. ಮತ್ತು ಅವುಗಳ ಕೆಲವು ಇನ್ಫಾರ್ಮೇಷನ್ ಕೂಡ ಅವರು ಇಲ್ಲಿ ಅದರ ಜೊತೆಗೆ ನಮಗೆ ಕೊಟ್ಟಿರ್ತಾರೆ. ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ. ಒಂದೇ ಪ್ಲೇಸಲ್ಲಿ ನಮಗೆ ಗ್ಲೋಬಲಿ ಅವರ ಸಂಸ್ಕೃತಿ ಹೇಗಿದೆ, ಏನು ಫಾಲೋ ಮಾಡ್ತಾರೆ ಅಂತ ಹೇಳಿ ನಾವು ಇದರ ಒಳಗೆ ಹೋದರೆ ಇದನ್ನು ನೋಡ್ಬೋದು. ತುಂಬ ಅಪರೂಪದ ಯುನೀಕ್ ಡಾಲ್ಸ್ ಮ್ಯೂಸಿಯಂ ಇದಾಗಿದೆ. ನೀವು ಚಂಡೀಗಢಕ್ಕೆ ಹೋದರೆ ಇಲ್ಲಿ ಒಂದು ಭೇಟಿ ಕೊಡಿ. ತುಂಬಾ ಚೆಂದ ಇದೆ ನೋಡಲಿಕ್ಕೆ, ಯಾಕೆಂದರೆ ಇದು ಎಲ್ಲ ಕಡೆ ನಮಗೆ ನೋಡಲಿಕ್ಕೆ ಸಿಗಲ್ಲ. ಇಲ್ಲಿ ನಮ್ಮ ದೇಶದ, ಭಾರತದ ಬೇರೆ ಬೇರೆ ರಾಜ್ಯಗಳ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿರುವ ಡಾಲ್ಸ್ಗಳನ್ನು ಇಟ್ಟಿದ್ದಾರೆ. ಅದರಿಂದ ಬೇರೆ ಬೇರೆ ರಾಜ್ಯದ ಕಲೆ, ಸಂಸ್ಕೃತಿ, ಸಂಪ್ರದಾಯ ನಾವಿಲ್ಲಿ ಅದರ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗ್ತದೆ. ಚಂಡೀಗಢದಲ್ಲಿರುವ ಇನ್ನೊಂದು ಫೇಮಸ್ ಪ್ಲೇಸ್ ಅಂತ ಹೇಳಿದ್ರೆ ಇದು ರಾಕ್ ಗಾರ್ಡನ್. ಇದೊಂದು ತುಂಬಾನೇ ಯುನೀಕ್, ಅಪರೂಪದ ಪ್ಲೇಸ್ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಮಾಡಿರುವ ಈ ಎಲ್ಲ ಕಲಾಕೃತಿಗಳನ್ನು ರೀಸೈಕಲ್ಡ್ ಮೆಟೀರಿಯಲ್ ಇಂದ ಅವರು ಮಾಡಿದ್ದಾರೆ. ರೀಸೈಕಲ್ಡ್ ಮೆಟೀರಿಯಲ್ ಅಂದ್ರೆ ಡೊಮೆಸ್ಟಿಕ್ ವೇಸ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು, ಇದರಿಂದ ಮಾಡಿದ್ದಾರೆ. ಈ ರೀಸೈಕಲ್ಡ್ ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಬಳೆಗಳದ್ದು ಗ್ಲಾಸ್ ಬಳೆಗಳು ಇದೆ ನೋಡಿ, ಗಾಜಿನ ಬಳೆಗಳು, ಅದರದ್ದು ವೇಸ್ಟ್, ಸೆರಾಮಿಕ್ ವೇಸ್ಟ್, ಇಂಥವುಗಳನ್ನೆಲ್ಲ, ಪೈಪದ್ದು ಹೊಡೆದ ಈ ಪೈಪದ್ದು ಪೀಸಸ್, ಈ ಥರದ್ದೆಲ್ಲ ಅವರು ಯೂಸ್ ಮಾಡಿ ಇದೊಂದು ತುಂಬಾನೇ ಆಕರ್ಷಣೀಯವಾದ ಕಲಾಕೃತಿಗಳನ್ನು ಅವರು ಮಾಡಿದ್ದಾರೆ. ಮತ್ತೆ ಇದೊಂದು ಡಿಪಿಕ್ಷನ್ ಹೇಗಿದೆ ಅಂತ ಹೇಳಿದ್ರೆ, ಈ ಡ್ಯಾನ್ಸರ್ಸ್, ಮ್ಯೂಸಿಷಿಯನ್ಸ್ ಮತ್ತೆ ಕೆಲವು ಪ್ರಾಣಿಗಳದ್ದೆಲ್ಲ ನಮಗೆ ಒಂದು ಸ್ಟೋರಿ ಹೇಳುವ, ಏನ್ಷಿಯಂಟ್ ಪ್ರಾಚೀನ ಕಾಲದ ಸ್ಟೋರಿ ಹೇಳುವ ಒಂದು ಸ್ಕ್ರಿಪ್ಚರ್ಸ್ನ ಸ್ಟೋರಿಯನ್ನು ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುವ ಅಪರೂಪದ ಯುನೀಕ್ ರಾಕ್ ಗಾರ್ಡನ್ ಇದು. ಸೊ ಚಂಡೀಗಢಕ್ಕೆ ಹೋದ್ರೆ ವಿಸಿಟ್ ಮಾಡಬೇಕಾದ ಇನ್ನೊಂದು ಫೇಮಸ್ ಪ್ಲೇಸ್ ಅಂತ ಹೇಳಿದ್ರೇನೆ ಈ ರಾಕ್ ಗಾರ್ಡನ್. ನಾವು ಇಲ್ಲಿ ವಿಸಿಟ್ ಮಾಡಿದ್ದೇವೆ, ಇದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಆದ್ರಿಂದ ನಿಮಗೆ ಈ ನನ್ನ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡಿದ್ದೇನೆ. ಇದು ನಿಮ್ಗೆ ಇಷ್ಟ ಆದ್ರೆ ನೀವು ಇದನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಇನ್ಫಾರ್ಮೇಶನ್ ಅನ್ನು ಬೇರೆಯವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Yeah, made by Bangles.